ಇನ್ನು ನಿವೇದಿತಾ ಮತ್ತು ಕಿಶನ್ಗೆ ಸಂಕಷ್ಟವನ್ನು ತಂದಿಟ್ಟಿದೆ ಈ ನವಿಲುಗರಿ. ಯಾಕಂದರೆ ಅರಣ್ಯಾಧಿಕಾರಿಗಳು ಈಗಾಗಲೇ ನಿವೇದಿತಾ ಮತ್ತು ಕಿಶನ್ರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನವಿಲುಗರಿ ಕೊಟ್ಟಂತಹ ಅಂಗಡಿ ಮೇಲೂ ಕೂಡ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸದ್ಯ ನವಿಲುಗರಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ವಿಚಾರಣೆಗೆ ಈಗ ಒಳಪಡಿಸಿದ್ದಾರೆ. ಈಗಾಗಲೇ ಕಿಶನ್ ಕೂಡ ಒಂದು ವಿಡಿಯೋ ಮಾಡಿ ಸಾರಿ ಕೇಳಿದ್ದಾರೆ. ನಿವೇದಿತಾ ಕೂಡ ಈಗಾಗಲೇ ವಿಡಿಯೋ ಮಾಡಿ ಸಾರಿ ಕೇಳಿದ್ದಾರೆ. ನಮಗೆ ನಿಜಕ್ಕೂ ಗೊತ್ತಿರಲಿಲ್ಲ ಈ ವಿಚಾರ. ಯಾಕಂದರೆ ರೆಂಟಿಗೆ ಈಗ ಕಿಶನ್ ಕೂಡ ತುಂಬ ಒಂದು ಒಳ್ಳೆ ವಿಚಾರನ ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಸಾಕಷ್ಟು ಕಡೆ ಈ ಥರದೊಂದಷ್ಟು ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಆ ಥರದ್ದೆಲ್ಲ ಇದ್ದಾಗ ಮಕ್ಳಿಗೂ ಕೂಡ ಈ ಥರದ ನವಿಲುಗರಿಗಳನ್ನು ಹೋಗಿ ರೆಂಟಿಗೆ ತೊಗೊಂಡು ಮಾಡ್ತಾರೆ. ಬಟ್ ರೆಂಟಿಗೆ ತೊಗೊಂಡು ಹೋಗಿ ಈ ಥರದ್ದು ಬಳಕೆ ಮಾಡುವಂಥದ್ದು ಕೂಡ ತಪ್ಪು ಅನ್ನೋದು ಎಷ್ಟು ಜನರಿಗೆ ಅರಿವಿಗೆ ಇರುತ್ತಿಲ್ಲ. ಹಾಗಾಗಿ ನೀವು ಕೂಡ ಎಚ್ಚರದಿಂದ ಇರಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಕಿಶನ್ ನೀಡಿದ್ದಾರೆ. ಬಟ್ ಈಗ ಸಂಕಷ್ಟ ಅಂತೂ ಎದುರಾಗಿದೆ. ಈಗ ಮಾಡಿರುವಂಥ ಒಂದು ವಿಡಿಯೋದ್ರ ಬಗ್ಗೆ ಈಗ ಸಾಮಾನ್ಯವಾಗಿ ನಾವು ಕಾನೂನಲ್ಲಿ ಏನು ಹೇಳ್ತೀವಿ, ನೆಗ್ಲಿಜೆನ್ಸ್ ಅಥವಾ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗೇ ಆಗುತ್ತೆ. ಸೊ ಹಾಗಾಗಿ ಈಗ ಏನು ಕ್ರಮ ಕೈಗೊಳ್ತಾರೆ ಅಥವಾ ವಾರ್ನ್ ಮಾಡಿಯೂ ಕೂಡ ಬಿಡ್ಬೋದು, ಗೊತ್ತಿಲ್ಲ ಏನು ಮಾಡ್ತಾರೆ ಅರಣ್ಯಾಧಿಕಾರಿಗಳು ಅಂಥೇಳಿ. ಸೊ ಜೊತೆಗೆ ಈಗ ಅಂಗಡಿ ಮೇಲೂ ಕೂಡ ರೇಡ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂತಹ ಮಾಹಿತಿ. ಸೊ ಇದ್ರ ಬೆನ್ನಲ್ಲೇ ಈಗ ನವಿಲುಗರಿ ಬಳಸಿ ಡಾನ್ಸ್ ಮಾಡಿದಂತಹ ನಿವೇದಿತಾಗೆ ಸಂಕಷ್ಟ ಎದುರಾಗಿದೆ. ನಾವು ತನಿಖೆಗೆ ಸಹಕರಿಸ್ತಿದ್ದೀವಿ ಅಂತಲೂ ಕೂಡ ನಟಿ ನಿವೇದಿತಾ ಈಗಾಗಲೇ ಹೇಳ್ಕೊಂಡಿದ್ದಾರೆ. ನಾನಾಗಲೇ ಹೇಳ್ತಾ ಇದ್ದೆ, ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ ನಿವೇದಿತಾ ಅವರು. ಕಿಶನ್ ಸೇರಿದಂತೆ 3-4 ಮಂದಿ ಸೇರಿ ರೀಲ್ಸ್ ಮಾಡಿದ್ವಿ. ನಾವು ರೀಲ್ಸ್ ಮಾಡಿರೋದು ತುಂಬಾ ವೈರಲ್ ಆಗಿದೆ. ಆದರೆ ನವಿಲುಗರಿ ಬಳಸಿದ್ರೆ ಅದು ಅಪರಾಧ ಅನ್ನೋದು ನನಗೂ ಕೂಡ ಗೊತ್ತಿರಲಿಲ್ಲ. ಇದೀಗ ಅದು ಅಪರಾಧ ಅನ್ನೋದು ನಮಗೆ ಅರಿವಿಗೆ ಬಂದಿದೆ. ಸೊ ಹಾಗಾಗಿ ವಿಡಿಯೋ ರಿಲೀಸ್ ಮೂಲಕ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ತಪ್ಪಾಗಿದ್ದರೆ ಕ್ಷಮಿಸಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನಿವೇದಿತಾ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ಕಿಶನ್ ಕೂಡ ಆಗಲೇ ನಾನು ಹೇಳ್ತಾ ಇದ್ದೆ, ಕಿಶನ್ ಕೂಡ ಮಾತನಾಡಿದರೆ, ಕಿಶನ್ ಕೂಡ ಕ್ಷಮೆ ಕೇಳಿದರೆ. ಆ ವಿಡಿಯೋ ತೆಗೆದಿದ್ದೀವಿ ನಾವು, ಜೊತೆಗೆ ನಾವು ಕ್ಷಮೆ ಕೇಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ರೀಸೆಂಟ್ ಆಗಿ ನಾನು ಮತ್ತೆ ಕಿಶನ್ ಒಂದು ವಿಡಿಯೋ ಮಾಡಿದ್ವಿ ಅಂಡ್ ಅದು ವೈರಲ್ ಕೂಡ ಆಗಿತ್ತು. ಅದರಲ್ಲಿ ನಾವು ಪೀಕಾಕ್ ಫೆದರ್ಸ್ ನ ಯೂಸ್ ಮಾಡಿದ್ವಿ. ಯೂಸ್ ಮಾಡೋ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ ದಟ್ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಅಥವಾ ಫೆದರ್ಸ್ ನ ಯೂಸ್ ಮಾಡೋದು ಒಂದು ಡಿಫ್ರೆನ್ಸ್ ಅಂತ. ಇಟ್ ವಾಸ್ ಅ ಟೀಮ್ ಕೊಲಾಬ್ರೇಷನ್ ಇನ್ಕ್ಲೂಡಿಂಗ್ 4-5 ಟೀಮ್ಸ್. ಬಟ್ ಇವಾಗ ಗೊತ್ತಾಗಿದೆ ದಟ್ ಅದು ಮಾಡಿದ ತಪ್ಪು ಅಂತ. ಅಂಡ್ ಆಲ್ಸೋ ಪೀಕಾಕ್ ಬಂದು ನಮ್ಮ ನ್ಯಾಷನಲ್ ಬರ್ಡ್ and it is protected under the Schedule 1 of Wildlife Protection Act 1972 and is also... Hi ಎಲ್ಲರಿಗೂ ನಮಸ್ಕಾರ. ಪೀಕಾಕ್ ಡಾನ್ಸ್ ನಿನ್ನೆಯಿಂದ ಸಾಕಷ್ಟು ಡಿಸ್ಕಷನ್ ಎಲ್ಲ ಕಡೆ ಆಗ್ತಿದೆ. ಪೀಕಾಕ್ ಫೆದರ್ಸ್ ನ ರೆಂಟ್ ಮಾಡೋದು ಕೂಡ ಒಂದು ಕ್ರೈಮ್ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ, ವಿಚ್ ವಿ ಆರ್ ನಾಟ್ ಅವೇರ್ ಅಬೌಟ್. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಎಲ್ಲೇ ಯೂಸ್ ಮಾಡಿದ್ರು ತುಂಬಾ ಹುಷಾರಾಗಿ ಯೂಸ್ ಮಾಡಿ. ಅಫ್ಕೋರ್ಸ್ ನಮ್ಗೆ ಗೊತ್ತು ನಿಮ್ ತಲೆಯಲ್ಲೆಲ್ಲ ಏನೋ ಎಲ್ಲ ಕಡೆ ಸಿಕ್ಕುತ್ತೆ, ಅದನ್ನ ಎಲ್ಲಿ ಬೇಕಾದ್ರೂ ಹೆರ್ಬೋದು. ದೇ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ ಲೆಟ್ಸ್ ಟ್ರೈ ಅಂಡ್ ಪ್ರಿಸರ್ವ್ ಆರ್ ಆನಿಮಲ್ಸ್ ಅಂಡ್ ಲೆಟ್ಸ್ ಟ್ರೈ ಅಂಡ್ ಪ್ರಿಸರ್ವ್ ದ ಫಾರೆಸ್ಟ್ and let's not misuse peacock feathers ಯಾದೇ ರೀತಿಯಲ್ಲಿ. So if you are renting it like we have done, please ಅದನ್ನು ಕೂಡ ಮಾಡಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುಡ್. ಕಿಶನ್ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಬಟ್ ಈಗ ಸಂಕಷ್ಟ ಅಂತೂ ಎದುರಾಗಿದೆ. ಏನು ನಡೀತಾ ಇದೆ ಈಗ ಪ್ರಕರಣದಲ್ಲಿ, ಹೇಗೆ ಡೆವಲಪ್ಮೆಂಟ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮಂಗಳ ನೀಡ್ತಾರೆ. ಮಂಗಳ, ಈಗಾಗಲೇ ಇಬ್ಬರು ಕ್ಷಮೆ ಕೇಳಿದ್ದಾರೆ, ಬಟ್ ಈಗಾಗಲೇ ನೋಟಿಸ್ ಕೂಡ ಸರ್ವ್ ಆಗಿರೋದ್ರಿಂದ ವಿಚಾರಣೆಗೂ ಕೂಡ ಹಾಜರಾಗಿರ್ಬೋದು. ಏನು ಫರ್ದರ್ ಏನು ಅಪ್ಡೇಟ್ಸ್ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೇನಾದರೂ ಡೆವಲಪ್ಮೆಂಟ್ಸ್ ಆಗಿರುವಂಥದ್ದು ಮಂಗಳ? ರೆಹಮಾನ್, ದಿನೇಶ್ ಕಲ್ಲಳ್ಳಿ ಅವರು ಕೊಟ್ಟ ದೂರಿನ ಪರಿಗಣಿಸಿ ಅರಣ್ಯ ಇಲಾಖೆಯವರು ಸದ್ಯಕ್ಕೆ ದಾಳಿ ಮಾಡಿರುವಂತದ್ದು. ಅಂದ್ರೆ ಅವ್ರಿಗೆ ಎಲ್ಲಿ ನವಿಲುಗರಿ ಸಿಕ್ತೋ ಆ ಅಂಗಡಿ ಮೇಲೆ ಅವರು ದಾಳಿ ಮಾಡಿ ಅವನ್ನೆಲ್ಲ ಅವ್ರು ಯಾವೆಲ್ಲ ನವಿಲುಗರಿಯನ್ನ ಯೂಸ್ ಮಾಡ್ಕೊಂಡಿದ್ರು ಉಡುಪನ್ನ ಧರಿಸೋಕೆ, ಸೊ ಅದನ್ನೆಲ್ಲ ಅವರು ವಶಕ್ಕೆ ಪಡೆದಿರುವಂತದ್ದು. ಜೊತೆಗೆ ನಿವೇದಿತಾ ಗೌಡ ಮತ್ತೆ ಕಿಶನ್ ಅವ್ರನ್ನ ಕರೆಸ್ಕೊಂಡು ಅವರು ಮಹಾಜರು ಕೂಡ ಮಾಡಿರುವಂತದ್ದು. ಅಂದ್ರೆ ಅವರು ಡ್ಯಾನ್ಸ್ ಏನ್ ಸ್ಟುಡಿಯೋದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅಲ್ಲಿ ಅವರು ಮಹಾಜರು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಸೊ ಅದ್ ಜೊತೆಗೆ ಆ ನವಿಲುಗರಿಗಳನ್ನು ಕೂಡ ಅವರು ವಶಕ್ಕೆ ಪಡಿಸ್ಕೊಂಡಿರುವಂತದ್ದು. ಜೊತೆಗೆ ಅವ್ರಿಗೆ ಮಹಾಜರನ್ನ ಮಾಡಿ ಅವ್ರಿಗೆ ಒಂದಷ್ಟು ಏನು ಕಾನೂನು ಅಡಿಯಲ್ಲಿ ಏನೆಲ್ಲ ಅಪರಾಧಗಳು ಬರುತ್ತೋ ಈ ಒಂದು ನವಿಲುಗರಿ ಬಳಕೆ ಮಾಡೋದ್ರಿಂದ ಅದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಟ್ಟಿರುವಂತದ್ದು. ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದ್ ರೀತಿ ಕ್ಷಮೆ ಕೇಳಿ ಈಗ ಅವರು ರೀಲ್ಸ್ ಮಾಡಿ ಏನ್ ತಪ್ಪು ಮಾಡಿದ್ರು, ಅಂದ್ರೆ ಈ ತರ ನವಿಲುಗರಿ ಬಳಕೆ ಮಾಡಿ ಇದ್ರೆ ಏನ್ ಆಗೋದಿಲ್ಲ ಅನ್ನೋ ರೀತಿ ಅವರು ರೀಲ್ಸ್ ಮಾಡಿದ್ರು. ಸೊ ಅದೇ ರೀತಿ ಅವರು ಕ್ಷಮೆಯನ್ನ ಕೂಡ ಕೇಳಿರುವಂತದ್ದು. ನಮ್ಗೆ ಈ ತರ ಬಳಕೆ ಮಾಡಬಾರ್ದು ಅನ್ನೋದು ಗೊತ್ತಿರ್ಲಿಲ್ಲ, ಸೊ ನಾವು ಬಳಕೆ ಮಾಡಿದೀವಿ ನವಿಲುಗರಿಯನ್ನ, ಇದು ಕಾನೂನಲ್ಲಿ ಅಪರಾಧ, ಸೊ ಯಾರು ಕೂಡ ಈ ರೀತಿ ಮಾಡಬೇಡಿ. ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು, ಎಲ್ಲರೂ ಬಳಸಬೇಡಿ. ಸೊ ಇನ್ ಮುಂದೆ ಯಾರು ಕೂಡ ಬಳಸಬೇಡಿ. 1972 ವನ್ಯಜೀವಿ ಆಕ್ಟ್ ಪ್ರಕಾರ ಇದು ತಪ್ಪು, ಕಾನೂನು ಉಲ್ಲಂಘನೆ. ಇದು ಈ ತರ ಬಳಕೆ ಮಾಡೋದ್ರಿಂದ
ವನ್ಯಜೀವಿ ಆರ್ಟಿಕಲ್ಸ್ನ ಅನ್ನೋ ಒಂದು ರೀತಿ ಅವ್ರ ಮೆಸೇಜ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಸೊ ಅವ್ರು ಯಾವ ರೀತಿ ರೀಲ್ಸ್ ಮಾಡಿ ತಪ್ಪು ಮಾಡಿದ್ರೋ ನವಿಲುಗರಿಯನ್ನ ಬಳಕೆ ಮಾಡಿ, ಅದೇ ರೀತಿ ರೀಲ್ಸ್ ಮೂಲಕವೇ ಅವ್ರು ಈಗ ಒಂದು ಕ್ಷಮಾಪಣೆ ಹೇಳೋ ಮೂಲಕ ಯಾರು ಬಳಸಬೇಡಿ ಅನ್ನೋ ರೀತಿ ಅರಣ್ಯ ಇಲಾಖೆಯವರು ಅವ್ರ ಕೈಯಲ್ಲೇ ಕ್ಷಮೆ ಕೇಳೋ ಮೂಲಕ ಒಂದು ರೀತಿ ಜನರಿಗೆ ಈ ಒಂದು ಅವೇರ್ನೆಸ್ ನೀಡಿರುವಂತದ್ದು. ಸದ್ಯಕ್ಕೆ ಅವರ ಕಾನೂನು ಪ್ರಕ್ರಿಯೆ ನಡೀತಿದೆ. ಸೊ ಅವ್ರಿಗೆ ಗೊತ್ತಿಲ್ಲದೆ ಮಾಡಿರೋ ತಪ್ಪು ಅನ್ನೋ ಕಾರಣಕ್ಕೆ ಅವ್ರಿಗೆ ಕ್ಷಮೆ ಕೇಳೋ ಮೂಲಕ ಇದನ್ನ ಇತ್ಯರ್ಥ ಮಾಡೋ ನಿಟ್ಟಿನಲ್ಲಿ ಇದ್ದಾರೆ. ನೋಡ್ಬೇಕು ಮುಂದೆ ಏನಾಗುತ್ತೆ ಅನ್ನೋದು, ಯಾವ ರೀತಿ ಮುಂದೇನಾದ್ರೂ ಕ್ರಮ ಕೈಗೊಳ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಅಂಗಡಿಯವ್ರ ಮೇಲೆ ಯಾವ ತರ ಕ್ರಮ ಕೈಗೊಳ್ತಾರೆ ಇದನ್ನ ಕೊಟ್ಟಿರೋರ ಮೇಲೆ, ಸೊ ಅದನ್ನ ಕಾದ್ ನೋಡ್ಬೇಕಾಗಿದೆ ರೆಹಮಾನ್. ರೈಟ್, ಥ್ಯಾಂಕ್ ಯು ಮಂಗಳ.